ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಲಿ ಒಂದು ನ್ಯೂ ಅಪ್ಡೇಟ್ ಕೂಡ ಕೊಟ್ಟಿದ್ದಾನೆ 1 or 2 days ಬ್ಯಾಕ್. ಎಸ್ಪೆಷಲಿ ಲೇಡೀಸ್ ಕನ್ಸರ್ನ್ ಇಟ್ಕೊಂಡು ಅದಕ್ಕೋಸ್ಕರ ಒಂದು ಅಪ್ಡೇಟ್ ಕೊಟ್ಟಿದ್ದಾನೆ. ಬನ್ನಿ ಒಂದು ನ್ಯೂ ಅಪ್ಡೇಟ್ ಯಾವುದು ಅಂತ ಸ್ಕ್ರೀನ್ ರೆಕಾರ್ಡ್ ಹಾಕಿ ತೋರಿಸ್ಕೊಡ್ತೀನಿ. ಅದಕ್ಕೆ ನೋಡೋಕೆ ಮುಂಚೆ ಯಾರು ಹೊಸ ಆಡಿಯನ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಾರು ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡ್ ನೋಡೋಣ. ನೋಡಿ, ಇವಾಗ ನಾನು ಬೊಮ್ಮಸಂದ್ರ ಜಿಗ್ನಿ ಲಿಂಕ್ ರೋಡ್ ಮನೆ ಇರೋದು. ಇಲ್ಲಿಂದವ ಎಲೆಕ್ಟ್ರಾನ್ ಸಿಟಿಗೆ ಹಾಕ್ತೀನಿ ಬುಕ್ಕಿಂಗು. ಒಂದು 7 ಕಿಲೋಮೀಟ್ರ್ ಇದೆ ಇಲ್ಲಿಂದ ಎಲೆಕ್ಟ್ರಾನ್ ಸಿಟಿ ಪೇಸ್ಟು ಸಿಲಿಕಾನ್ ಟೌನು. ಇಲ್ಲಿಗೆ ಹಾಕ್ಬಿಟ್ಟು ಬುಕ್ ಮಾಡ್ತೀನಿ. ನೋಡಿ ಎಷ್ಟು ತೋರಿಸುತ್ತೆ ಅಂತ. ಒಂದೊಂದು ಬೈಕಿಗೆ ಒಂದೊಂದು ಡಿಫ್ರೆನ್ಸ್ ಅಮೌಂಟ್. ಇವಾಗ ಸ್ಕೂಟಿಗೆ ಒಂದ್ಸಲ, ಗೇರ್ ಗಾಡಿಗೆ ಒಂಥರ ಬರುತ್ತೆ. ಓಕೆ ಕೊಟ್ಟಿದ್ದೀನಿ. ಇವಾಗ ಅಮೌಂಟ್ ಶೋ ಆಗುತ್ತೆ ನೋಡಿ ಎಷ್ಟು ಬರ್ತಾ ಇದೆ ಅಂತ. ನೋಡಿ, ಬೈಕ್ ಬಂದ್ಬಿಟ್ಟು 77, ಸ್ಕೂಟಿ 102, ಲೇಡೀಸ್ ಇದೇ ಹೊಸ ಅಪ್ಡೇಟ್ ಬಂದಿರೋ 90 ರೂಪಾಯಿ. ಬೈಕಿಗೆ ಏನಪ್ಪ ಅಂದರೆ ಗೇರ್ ಗಾಡಿ ಇರೋದ್ರಿಂದ ಮೈಲೇಜ್ ಜಾಸ್ತಿ ಅಂತ ಬೈಕಿಗೆ ಕಮ್ಮಿ ಕೊಡ್ತಾನೆ. ಸ್ಕೂಟಿಗೆ 25 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಾನೆ. ಎಕ್ಸ್ಪೆಷಲಿ ಲೇಡೀಸ್ಗೆ ಬಂದಿದೆ. ಇಲ್ಲಿ ಲೇಡೀಸ್ ಹೊಸ ಅಪ್ಡೇಟ್ ಇದೆ ತೋರಿಸ್ತಾ ಇರೋದು. ಏನಕ್ಕೆ ಅಂದರೆ ಲೇಡೀಸ್ಗೆ ಲೇಡಿ ಪಿಕಪ್ಪೇ ಸಿಗಲಿ ಅಂತ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದೀನಿ. ಇವಾಗ ಇದೇ ಮೇಯ್ನ್ ಅಪ್ಡೇಟ್. ಹಿಂಗಾಗಿ ಅದಕ್ಕೂ ಕೂಡ ಅಮೌಂಟ್ ಜಾಸ್ತಿ ಬರ್ತಾ ಇದೆ. ನೋಡಿ, ನಾನು ಆಟೋಕ್ಕೆ 205 ರೂಪಾಯಿ ಬರ್ತಾ ಇದೆ. ಆಟೋ ಪ್ರಿಯೋರಿಟಿ ಅಂತ ಕೊಟ್ಟಿದ್ದಾನೆ 265 ರೂಪಾಯಿ. ಇದಕ್ಕೆ ಕ್ಯಾಬ್ಗೆ ಹತ್ತತ್ರ 300, 313 ಈ ಥರ ಇದೆ. ಕ್ಯಾಬ್ ಎ ಸಿಲಿ 383 ರೂಪಾಯಿ. ಸುಮಾರು ಆಪ್ಷನ್ ಇವಾಗ ಸಿಕ್ಕಾಬಟ್ಟೆ ಕೊಡ್ತಾ ಇದ್ದಾನೆ. ಮುಂಚೆ ಎಲ್ಲ ಬರೀ ಆಟೋ, ಬೈಕ್ ಅಷ್ಟೇ ಇತ್ತು. ಬೈಕ್ ಅಂದರೆ ಬೈಕ್ ಬೇರೆ ಯಾವುದೂ ಇರಲಿಲ್ಲ ಅದರಲ್ಲಿ. ಇವಾಗ ಬೈಕಲ್ಲೇ ಸುಮಾರು 3-4 ಥರ ಕೊಡ್ತಾನೆ, ಆಟೋದಲ್ಲಿ 3-4 ಥರ ಕೊಡ್ತಾನೆ, ಕಾರಲ್ಲಿನೂ 3-4 ಥರ ಕೊಡ್ತಾನೆ. ಇದರಿಂದ ಬೇಜಾನ್ ಆಪ್ಷನ್ ಇದೆ. ಕಸ್ಟಮರ್ಗೆ ಯಾವ್ದು ಬೇಕಾದ್ರೂ ಬುಕ್ ಮಾಡ್ಕೋಬೋದು. ನಾಯಿ ಕರ್ಕೊಂಡು ಹೋಗ್ಬೇಕು ಅಂದ್ರೂ ಒಂದು ಆಪ್ಷನ್ ಬರುತ್ತೆ ಆಟೋ, ಅದನ್ನು ಕೂಡ ಬುಕ್ ಮಾಡ್ಕೋಬೋದು. ನೋಡಿ ಎಷ್ಟಿದೆ ನೋಡಿ ಇವಾಗೆಲ್ಲ ಆಪ್ಷನ್. ಸಿಕ್ಕಾಬಟ್ಟೆ ಆಪ್ಷನ್. ಬುಕ್ ಮಾಡೋರಿಗೆ ಅಮೌಂಟ್ ಒಳ್ಳೆ ಸೇವ್ ಆಗುತ್ತೆ. ಬೈಕಿಗೆ 3 ಇದೆ, 1, 2, 3 ನೋಡಿ ಕಾಣಿಸ್ತಿದೆ. 77, 90, 102 ಇಷ್ಟೆಲ್ಲ ಆಪ್ಷನ್ ಕೊಡೋದ್ರಿಂದ ಒಳ್ಳೆ ಅನುಕೂಲ, ಚೆನ್ನಾಗಿದೆ. ಒಟ್ಟಾರೆ ಯೂಸ್ ಮಾಡ್ಕೋಬೇಕು ಅಷ್ಟೇ. ಇದನ್ನು ನೋಡೋರಲ್ಲ ಸ್ನೇಹಿತರೆ, ಇದೆ ಇದು ಎಷ್ಟರ ಮಟ್ಟಿಗೆ ಒಳ್ಳೇದು ಕೆಡದು ಅಂತ ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಪ್ಲಸ್ ಇದೆ, ಮೈನಸ್ ಇದೆ. ಇದ್ರ ಬಗ್ಗೆ ಪ್ಲಸ್ ಪಾಯಿಂಟ್ ಹೇಳ್ಬೇಕಂದ್ರೆ ಲೇಡೀಸ್ಗೆ ಒಂದು ಕಂಫರ್ಟಬಲ್ ಝೋನ್ ಇರುತ್ತೆ. ಯಾಕಂದರೆ ಲೇಡೀಸ್ಗೆ ಲೇಡಿ ಡ್ರೈವರೇ ಬರೋದ್ರಿಂದ ಬೈಕ್ ಟೈಸ್ಗೆ ಒಂದು ಬೈಕಲ್ಲಿ ಕುತ್ಕೊಳಕ್ಕೆ, ಸ್ಕೂಟಿಯಲ್ಲಿ ಕಂಫರ್ಟಬಲ್ ಝೋನ್. ಯಾಕೆಂದರೆ ಒಂದು ಜೆಂಟ್ಸ್ ಬಂದರೆ ಒಂದು ಲೇಡೀಸ್ ಕುತ್ಕೋಬೇಕಾದ್ರೆ ಸೆಂಟ್ರಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಇವ್ರ ಬಾಡಿಗೆ ಅವ್ರ ಬಾಡಿ ಟಚ್ ಆಗ್ತಾ ಇರುತ್ತೆ ಬ್ರೇಕ್ ಹೊಡೆದಾಗ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೆಂಟ್ರಲ್ಲಿ ಒಂದು ಬ್ಯಾಗ್ ಇಡೋದು, ಇಲ್ಲ ಸ್ವಲ್ಪ ಗ್ಯಾಪಲ್ಲಿ ಕುತ್ಕೊಳ್ಳೋದು. ಈ ಥರ ಆದಾಗ ಏನಾದ್ರು ಒಂದು ಹಂಸತ್ತಿದ್ದಾಗ, ಏನಾದ್ರು ಗಾಡಿ ಬ್ಯಾಲೆನ್ಸ್ ಇದ್ದಾಗ ಸ್ಕಿಡ್ಡಾಗಿ ಬೀಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದನೇ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದು ಇಷ್ಟು ದಿವಸ. ಇನ್ನು ಮುಂದೆ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಯಾಕೆಂದರೆ ಎಕ್ಸ್ಪೆಷಲಿ ಲೇಡೀಸೇ ಬರೋದ್ರಿಂದ ಒಂದು ಕಂಫರ್ಟಬಲ್ ಕುತ್ಕೊಂತಾರೆ. ಇಬ್ಬರು ಅಟ್ಯಾಚ್ ಆಗಿ ಕುತ್ಕೋಬೋದು, ಇಲ್ಲ ಅವ್ರ ಭುಜದ ಮೇಲೆ ಒಂದು ಕೈ ಹಾಕಿ ಕುತ್ಕೋಬೋದು, ಗ್ರಿಫಾಗಿ ಕುತ್ಕೊಂಡಾಗೆ. ಇದರಿಂದ ಏನಾಗುತ್ತೆ, ಯಾವುದೇ ಥರ ಮುಜುಗರ ಅನ್ಸಲ್ಲ ಅವ್ರಿಗೆ, ಆರಾಮಾಗಿ ಕುತ್ಕೋಬೋದು. ಅದೇ ಜೆಂಟ್ಸ್ ಆದರೆ ಕೈ ಇಟ್ಕೊಂಡು ಕುತ್ಕೊಳಕ್ಕಾಗಲ್ಲ. ಇನ್ ಕೇಸ್ ಒಬ್ಬೊಬ್ರು ಕುತ್ಕೊಂತಾರೆ, ನಾರ್ತ್ ಇಂಡಿಯನ್ಸ್ ಒಬ್ಬೊಬ್ರು ಕೈ ಇಟ್ಕೊಂಡು ಜೆಂಟ್ಸ್ ರೈಡರ್ನ ಕುತ್ಕೊಂಡಿದ್ದಾರೆ ಸುಮಾರು ಜನಕ್ಕೆ. ಅವ್ರು ಸೇಫ್ಟಿಗೋಸ್ಕರ ಕುತ್ಕೊಂತಾರೆ. ಅದನ್ನ ನೋಡಿ ಕೆಲವರು ನೋಡಿ ಗೊತ್ತಿರ್ಬೇಕಲ್ವಾ, ಈ ಗಂಡ ಹೆಂಡತಿ ಥರ ಲವರ್ಸ್ ಥರ ತಬ್ಕೊಂಡು ಹೋಗ್ತಾರೆ ರೈಡರ್ಸ್ಗಳು, ಹಂಗೆ ಹಿಂಗೆ ಅಂತವ ಎಲ್ಲ ಕೆಟ್ಟದಾಗೆ ವಿಡಿಯೋಗಳು ಮಾಡಿ ಬಿಡ್ತಾ ಇದ್ರು. ಇದೆಲ್ಲ ನೋಡಿ ರ್ಯಾಪಿಡೋ ಕಂಪ್ನಿಯವರು ಕೂಡ ಹೊಸ ಒಂದು ಅಪ್ಡೇಟ್ ತಂದಿದ್ದಾರೆ. ಲೇಡೀಸೇ ಬಂದರೆ ಆದಷ್ಟು ಸೇಫ್ಟಿ ಆಗಿರುತ್ತೆ, ಮಿಸ್ಬಿಹೇವ್ ಆಗೋದು ಒಂದು ತಪ್ಪುತ್ತೆ. ಆಮೇಲೆ ಇವೆಲ್ಲ ಒಂಥರ ಕಂಫರ್ಟಬಲ್ ಝೋನ್ ಇರುತ್ತೆ ಕುತ್ಕೊಂಡು ಹೋಗೋಕ್ಕೆ. ಪ್ಲಸ್ ಇವೆಲ್ಲ ಇರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್. ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಸ್ವಲ್ಪ ಲೇಡೀಸ್ಗೆ ಬೈಕ್ ಟ್ಯಾಕ್ಸಿ ಓಡಿಸೋಕ್ಕೆ ಈಗ ಎಕ್ಸ್ಪೀರಿಯನ್ಸ್ ಕಮ್ಮಿ ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ಈಗ ಸಡನ್ ಅಂತ ಡೆಲಿವರಿ ಫೀಲ್ಡಿಗೆ ಬರ್ತಾರೆ ಅಂದರೆ ಅವರು ಸ್ವಲ್ಪ ಆದಷ್ಟು ಸುಮಾರು ಒಂದು 5 to 10 ಇಯರ್ಸಿಂದ ಬೈಕ್ ಓಡಿಸಿರ್ಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಸ್ಕೂಟಿ ಅಂಥವ್ರು ಬಂದರೆ ಪರವಾಗಿಲ್ಲ. ಯಾರೋ ಒಂದು 6 ತಿಂಗಳು 2 ತಿಂಗಳು ಓಡಿಸ್ಕೊಂಡಿದ್ದವರೆಲ್ಲ ಸಡನ್ ಅಂತ ಇದಕ್ಕೆ ಅಟ್ಯಾಚ್ ಆಗಿಬಿಟ್ಟು ಬೈಕ್ ಟ್ಯಾಕ್ಸಿ ಓಡಿಸಿದ್ರೆ ಕಷ್ಟ ಆಗುತ್ತೆ. ಏಕೆಂದರೆ ಬೈಕ್ ಟ್ಯಾಕ್ಸಿಲಿ ಎಲ್ಲರೂ ಸಣ್ಣ ಪುಟ್ಟವರೇ ಬರಲ್ಲ. 20 kg 30 kg 100 kg ವರೆಗೂ ವೆಯ್ಟ್ ಇರೋರು ಬರ್ತಾರೆ, 100 kg ದಾಟಿರೋರು ಬರ್ತಾರೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಟ್ರಾಫಿಕ್ಕಲ್ಲಿ ಅವ್ರನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರಬೇಕು. ಕೆಲವೊಂದು ರೋಡ್ಗಳು ಚೆನ್ನಾಗಿರಲ್ಲ, ಫುಲ್ಲು ಖರಾಬಾಗಿ ಹೋಗಿರ್ತವೆ. ಅಂಥ ರೋಡಲ್ಲೆಲ್ಲ ಗಾಡಿನ ಮೇಂಟೈನ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಓಡಿಸ್ತಕ್ಕಂಥ ಟ್ಯಾಲೆಂಟ್ ಇದ್ದರೆ ಮಾತ್ರನೇ ಈ ಬೈಕ್ ಟ್ಯಾಕ್ಸಿ ಮಾಡೋದು. ಇಲ್ಲಾಂದರೆ ಮತ್ತೆ ಆಕ್ಸಿಡೆಂಟ್ಗಳು ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಎಸ್ಪೆಷಲಿ ಇದು ಲೇಡೀಸ್ ಕೇಳ್ತಾ ಇರೋದು. ಹಾಗಾಗಿ ಎಕ್ಸ್ಪೀರಿಯನ್ಸ್ ರೈಡರ್ಗಳು ಇದ್ದರೆ ಮಾತ್ರನೇ ಸ್ಕೂಟಿ ತಗೊಂಡು ಓಡಿಸೋಕ್ಕೆ ಅನುಕೂಲ ಆಗುತ್ತೆ. ಪ್ಲಸ್ ಇದೊಂದು ಮೈನಸ್ ಪಾಯಿಂಟ್ ಇದೆ. ಹಾಗಾಗಿ ಇನ್ನೇನಪ್ಪ ಅಂದರೆ ಲೇಡೀಸ್ ಎಕ್ಸ್ಪೆಷಲಿ ಗೊತ್ತಿರಬೇಕು, ರ್ಯಾಶ್ ಡ್ರೈವಿಂಗ್ ಮಾಡಲ್ಲ, ಸ್ಲೋ ಆಗೇ ಹೋಗ್ತಾರೆ. ಮತ್ತು ಏನಾದ್ರು ಆಫೀಸ್ಗೆ ಅರ್ಜೆಂಟ್ಗೆ ಹೋಗೋರು ಇರ್ತಾರೆ, ಕೆಲವರು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ಏನಾಗುತ್ತೆ, ಅವ್ರಿಗೆ ಟೈಮ್ ಇರಲ್ಲ, ಅರ್ಜೆಂಟ್ ಆಫೀಸ್ಗೆ ಹೋಗಬೇಕು. ಅಂಥ ಟೈಮಲ್ಲಿ ಕೂಡ ಅವ್ರಿಗೆ ಹೋಗ್ತಕ್ಕಂಥ ಸಾಧ್ಯತೆ ಡಿಲೇ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದೇ ಒಬ್ಬ ಜೆಂಟ್ಸ್ ರೈಡರ್ ಆದರೆ ಸ್ವಲ್ಪ ಹೆಂಗೋ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಬೇಗ ಹೋಗಿ ಒಂದು ಟ್ರಾಫಿಕ್ ಇದ್ರೂ ಎಲ್ಲೋ ಒಂದು ಶಾರ್ಟ್ ಕಟ್ ರೋಡಲ್ಲಿ ಎಲ್ಲೋ ಒಂದು ಸ್ವಲ್ಪ ಫಾಸ್ಟಾಗಿ ಹೆಂಗೋ ಒಂದು ಆಫೀಸ್ ಟೈಮ್ಗೆ ತಲುಪಿಸ್ತಾರೆ ಜೆಂಟ್ಸ್ ರೈಡರ್ ಆದರೆ. ಸ್ವಲ್ಪ ಲೇಡೀಸ್ ಎಕ್ಸ್ಪೆಷಲಿ ಸ್ವಲ್ಪ ಡಿಲೇ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಮತ್ತು ಲೇಡೀಸ್ ಆದಷ್ಟು ಕಡಿಮೆನೇ ಇರೋದು, ಏಕೆಂದರೆ ರೈಡರ್ಸ್ ಏನು ಜಾಸ್ತಿ ಇಲ್ಲ. ಹಂಗಾಗಿ ಲೇಡೀಸೇ ಪಿಕಪ್ ಡ್ರಾಪ್ ಮಾಡಬೇಕಂದ್ರೆ ಸಾಕಾಗಲ್ಲ ರೈಡರ್ಗಳು. ಆಲ್ಮೋಸ್ಟ್ 100ಕ್ಕೆ 90% ಜೆಂಟ್ಸ್ ಇದ್ದಾರೆ ರೈಡರ್ಗಳು, 10% ಅಷ್ಟೇ ಲೇಡೀಸ್ ಇದ್ದಾರೆ. ಈಗ 100ರಲ್ಲಿ 50% ಬುಕ್ಕಿಂಗ್ ಮಾಡೋರು ಲೇಡೀಸೇ ಇರ್ತಾರೆ, ಇನ್ನು 50% ಜೆಂಟ್ಸ್ ಇರ್ತಾರೆ.
ಹಂಗಾಗಿ 50% ಲೇಡೀಸ್ಗೆ ರೈಡರ್ಗಳೇ ಸಿಕ್ಕಲ್ಲ ಎಲ್ಲ ಕಡೆನೂ. ನಾನು ಕೆಲವೊಂದು ಟೈಮ್ ನೋಡೋಣ ಅಂತ ಬುಕ್ಕಿಂಗ್ ಮಾಡಿ ನೋಡ್ತೀನಿ, ಇಮ್ಮಿಡಿಯೇಟಾಗಿ ಅಕ್ಸೆಪ್ಟೇ ಆಗಲ್ಲ ಲೇಡಿ ಡ್ರೈವರ್ಗಳು. ಸುಮಾರು ಸರ್ಚಿಂಗಲ್ಲಿ ಇದ್ದು ಹಂಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾಕಂದ್ರೆ ನಿಯರೆಸ್ಟ್ ಯಾರೂ ಸಿಕ್ಕಲ್ಲ. ಎಲ್ಲೊಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ತಾರೆ, 3-4 ಕಿಲೋಮೀಟ್ರಲ್ಲಿ. ಅಷ್ಟು ದೂರ ಪಿಕಪ್ ಯಾರು ತಗೊಳಕ್ಕಾಗಲ್ಲ. ಯಾಕಂದರೆ ಬೈಕ್ ಟ್ಯಾಕ್ಸಿಲಿ ಪಿಕಪ್ 3-4 ಕಿಲೋಮೀಟರ್ ಹೋದ್ರೂ ವರ್ಕೌಟ್ ಆಗಲ್ಲ, ಅದಕ್ಕೆ ಅಮೌಂಟು ಕೊಡಲ್ಲ. ಹಂಗಾಗಿ ಏನು ಮಾಡ್ತಾರೆ, ಲಾಂಗ್ ಪಿಕಪ್ ಇದ್ದವು ಯಾರು ಅಕ್ಸೆಪ್ಟ್ ಮಾಡಲ್ಲ. ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನಿಯರೆಸ್ಟ್ ಅಪ್ ಟು 1 ಕಿಲೋಮೀಟರ್ ಒಳಗಡೆ ಇದ್ದರೆ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊತಾರೆ. ಹಾಗಾಗಿ ಲೇಡೀಸ್ ಎಲ್ಲ ಏರಿಯಾದಲ್ಲೂ ಸಿಗ್ತಾರೆ ಅಂತ ಡೌಟು. ಸಿಟಿ ಒಳಗಡೆ ಸಿಗ್ಬೋದು, ಬಟ್ ಸಿಟಿಯಿಂದ ಸ್ವಲ್ಪ ಔಟ್ ಸೈಡ್ ಬಂದರೆ ಲೇಡಿ ರೈಡರ್ಗಳು ಸಿಗಲ್ಲ, ಎಸ್ಪೆಷಲಿ ಲೇಡೀಸ್ಗೆ. ಹಂಗಾಗಿ ಅವರು ಅನಿವಾರ್ಯ, ಬೇರೆ ಏನು ಮಾಡೋಕ್ಕಾಗಲ್ಲ, ಜೆಂಟ್ಸ್ ಮರೆ ಹೋಗಲೇಬೇಕಾಗುತ್ತೆ ಬುಕ್ಕಿಂಗಿಗೆ. ಇದು ಒಂದು ಆಪ್ಷನ್ನು. ಇದು ಬುಕ್ಕಿಂಗು ಕಸ್ಟಮರ್ಗೆ ಕೊಟ್ಟಿರೋದ್ರಿಂದ ಎಲ್ಲ ಲೇಡೀಸ್ನೇ ಬುಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಲೇಡೀಸ್ಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಲೇಡೀಸ್ ಏನು ಮಾಡ್ತಾರೆ, ಬಾಯ್ದಿಂದ ಆಲ್ಮೋಸ್ಟ್ ರೈಡರ್ಗಳು ಜೆಂಟ್ಸ್ನೇ ಬುಕ್ ಮಾಡ್ತಾರೆ. ಜೆಂಟ್ಸ್ ರೈಡರ್ ನಾವು ಸುಮಾರು ರೈಡ್ ನೋಡ್ತಾ ಇರ್ತೀವಿ. ಜೆಂಟ್ಸ್ ರೈಡರ್ಗಳು ಸುಮಾರು ಲೇಡೀಸ್ನೇ ಕುಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಲೇಡೀಸ್ ಅಕ್ಕಪಕ್ಕ ರೈಡರ್ ಇದ್ರೂ ಕೂಡ ಜೆಂಟ್ಸ್ ಬೈಕಲ್ಲೇ ಹೋಗ್ತಾ ಇರ್ತಾರೆ. ಏನಕ್ಕೆ ಅಂದರೆ ಸೇಫ್ಟಿ ಇರುತ್ತೆ, ಜೆಂಟ್ಸ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಗಾಡಿ ಓಡಿಸ್ತಾರೆ, ಆದಷ್ಟು ಬೇಗ ನಮ್ಮನ್ನು ತಲುಪಿಸ್ತಾರೆ, ನಾವೆಲ್ಲರೂ ಒಂದು ಹೋಗ್ತಕ್ಕಂಥ ಸ್ಥಳಕ್ಕೆ ಅನ್ನೋ ಒಂದು ಧೈರ್ಯದ ಮೇಲೆ ಹೋಗ್ತಾರೆ. ಲೇಡಿ ಬೈಕಲ್ಲಿ ಕುತ್ಕೊಳಕ್ಕೆ ಏನೋ ಒಂಥರ ಭಯ ಇದ್ದೇ ಇರುತ್ತೆ ಎಂತಾರೆ ಆದ್ರೂ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರಬೇಕು ಬೆಂಗಳೂರಲ್ಲಿ ಯಾವ ಥರ ಲೇಡೀಸ್ ಸ್ಕೂಟಿ ಓಡಿಸ್ತಾರೆ, ಎಷ್ಟೆಲ್ಲ ಆಕ್ಸಿಡೆಂಟ್ಗಳು ಆಗ್ತವೆ ಅನ್ನೋ ಗೊತ್ತಿರುತ್ತೆ. ಬಟ್ ಈ ಒಂದು ಭಯದಿಂದ ಹೇಳ್ಬೇಕಂದ್ರೆ ಲೇಡೀಸು ಬುಕ್ಕಿಂಗ್ ತಗೊಳೋದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಿದೆ. ಅವ್ರು ಏನೇ ಎಕ್ಸ್ಪೀರಿಯನ್ಸ್ ಇರ್ಬೋದು, ಆದರೂ ಜನಕ್ಕೆ ಗೊತ್ತಿರಲ್ವಲ್ಲ. ಹಂಗಾಗಿ ಸ್ವಲ್ಪ ಭಯದಿಂದ ಲೇಡೀಸು ಜೆಂಟ್ಸ್ ಬುಕ್ಕಿಂಗೇ ತಗೊತಾರೆ ಆಲ್ಮೋಸ್ಟು. ಮುಂದಕ್ಕೆ ಫ್ಯೂಚರ್ಗೆ ಹೋಗ್ತಾ ಸ್ವಲ್ಪ ಜಾಸ್ತಿ ರೈಡರ್ಗಳು ಆದರೂ ಆಗ್ಬೋದು. ಯಾಕೆಂದರೆ ಲೇಡೀಸ್ಗೆ ಸ್ವಲ್ಪ ಅಮೌಂಟು ಜಾಸ್ತಿನೇ ಇದೆ ಜೆಂಟ್ಸ್ಗಿಂತವ. ಯಾಕೆಂದರೆ ಪಿಕಪ್ಪು ರೈಡರ್ಗಳು ಆರ್ಡ್ರುಗಳು ಕಡಿಮೆ ಬರುತ್ತೆ ಲೇಡೀಸ್ಗೆ ಅನ್ನೋ ಒಂದು ಕಾರಣದಿಂದವ. ಜೆಂಟ್ಸ್ಗಿಂತನೂ ಲೇಡೀಸ್ಗೆ ಸ್ವಲ್ಪ ಅಮೌಂಟು ಜಾಸ್ತಿ ಕೊಟ್ಟಾನೆ. ಅದರಲ್ಲೂ ಬೈಕ್ ಡೈರೆಕ್ಟ್ ಅಂತ ಕೊಟ್ಟಾನಲ್ಲ, ಅದಕ್ಕೆ ಕಮ್ಮಿ ಇದೆ. ಇನ್ನು ಸ್ಕೂಟಿ ಆಪ್ಷನ್ ಕೊಟ್ಟಾನಲ್ಲ, ಅದಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಕೊಟ್ಟಿದ್ದಾನೆ. ಒಟ್ಟು ಸುಮಾರು ಆಪ್ಷನ್ ಬಿಟ್ಬಿಟ್ಟಿದ್ದಾನೆ. ಮುಂಚೆ ಎಲ್ಲ ಇರಲಿಲ್ಲ, ಬರೀ ಬೈಕ್ ಅಷ್ಟೇ ಇತ್ತು. ಅದಾದಮೇಲೆ ಆಟೋ ಬಂತು, ಕ್ಯಾಬ್ ಬಂತು, ಅನಂತರ ಬೈಕಲ್ಲೇ 3-4 ಬಿಟ್ಟ, ಆಟೋದಲ್ಲೇ 3-4 ಥರ, ಕ್ಯಾಬಲ್ಲಿ ಸುಮಾರು ಒಂದು 10-15 ಆಪ್ಷನ್ ಕೊಟ್ಟಿದ್ದಾನೆ. ನಾಯಿ ಕರ್ಕೊಂಡು ಹೋಗೋಕ್ಕೂ ಇದೆ, ಮನುಷ್ಯರು ಕರ್ಕೊಂಡು ಹೋಗೋಕ್ಕೂ ಇದೆ, ಏನು ಬೇಕಾದ್ರೂ ಕರ್ಕೊಂಡು ಹೋಗೋದು, ಆ ಥರ ಆಗ್ಬಿಟ್ಟಿದೆ ಇವಾಗೆಲ್ಲ ಆನ್ಲೈನಲ್ಲಿ. ಒಟ್ಟಾರೆ ಒಂಥರ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಅದನ್ನು ಜನ ಯಾವ ಥರ ಯೂಸ್ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕಾದ್ರೆ ಇನ್ನು ಮುಂದಕ್ಕೆ ಸ್ವಲ್ಪ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಇನ್ನು ಆರ್ಡ್ರುಗಳು ಕಮ್ಮಿ ಆದರೂ ಆಗ್ಬೋದು. ಯಾಕೆಂದರೆ ಎಲ್ಲ ಫೀಲ್ಡ್ಗೂ ಲೇಡೀಸು ಬರ್ತಾ ಇದ್ದಾರೆ. ಮುಂದಕ್ಕೆ ಏನಾದ್ರು ಜಾಸ್ತಿ ಡೆಲಿವರಿ ಫೀಲ್ಡ್ ಬೈಕ್ ಟ್ಯಾಕ್ಸಿಲಿ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ಏನಾದ್ರು ಲೇಡೀಸು ಸ್ವಲ್ಪ ಜಾಸ್ತಿ ಎಂಟ್ರಿ ಕೊಟ್ಟರೆ ರೈಡರ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ನಿಂಗ್ಸ್ ಮಾಡೋಕ್ಕೆ. ಹಾಗಾಗಿ ಆದಷ್ಟು ಇದಕ್ಕೊಂದು ಪಾಲಿಸಿ ಅಂತ ಏನಾರು ಸುಪ್ರೀಂ ಕೋರ್ಟ್ ಬೇಗ ತಂದುಬಿಟ್ರೆ ಸ್ವಲ್ಪ ಸಂಖ್ಯೆ ಕಮ್ಮಿ ಆಗ್ತಾರೆ. ಹೊರಗಿಂದ ಬಂದಿರತಕ್ಕಂಥ ಜನ ಕಡಿಮೆ ಮಾಡಾಕ್ತಾರೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋರು. ಆನಂತರ ಕರ್ನಾಟಕದಲ್ಲೇ ಮಾಡೋರು. ಇದರಿಂದ ಸುಮಾರು ಆರ್ಡ್ರ್ ಬರುತ್ತೆ, ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಆದಷ್ಟು ಇದು ಬೇಗ ಕ್ಲಿಯರ್ ಆಗಬೇಕು ಕೇಸು. ಇಲ್ಲಾಂದರೆ ಎಲ್ಲರೂ ಬಂದು ಇಲ್ಲೇ ಮಾಡ್ತಾರೆ. ಹೊರಗಿಂದ ನಾರ್ತ್ ಇಂಡಿಯನ್ಸ್ ಎಲ್ಲ ಬರೋ ಲೇಡೀಸ್ ಎಲ್ಲ ಇನ್ನು ಬೈಕ್ ಟ್ಯಾಕ್ಸ್ಗೆ ಇಳಿದ್ಬಿಟ್ರೆ ಇಲ್ಲೇ ಏನಾಗಬೇಕು, ಅದು ಕೂಡ ಮುಂದಕ್ಕೆ ಕಷ್ಟ ಆಗುತ್ತೆ. ಆದರೂ ಆಗ್ಬೋದು ಮುಂದಿನ ದಿನಗಳಲ್ಲಿ, ಹೇಳೋಕ್ಕಾಗಲ್ಲ. ಈ ಒಂದು ಹೊಸ ಆಪ್ಷನ್ ಕೊಟ್ಟಿರೋದ್ರಿಂದ ಯಾರು ಬೇಕಾದ್ರೂ ಮಾಡ್ಬೋದು, ಆ ಥರ ಆಗ್ಬಿಟ್ಟಿದೆ. ಒಟ್ಟಾರೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಅವರೆಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.